ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ, ನಾನು ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ. ಯಾಕಪ್ಪ ಇಷ್ಟು ದಿನ ವ್ಲಾಗ್ ಮಾಡಿಲ್ಲ ಅಂತ ಹೇಳಿದ್ರೆ, ಸ್ವಲ್ಪ ಹುಷಾರಿರಲಿಲ್ಲ ನನಗೆ. ಏನಾಗಿತ್ತು ಅಂತ ಹೇಳಿದ್ರೆ, ನಾರ್ಮಲಾಗಿ ಇದ್ದೆ. ಸೊ ನಿಮಗೆಲ್ಲ ಗೊತ್ತು, ನಾನು ಲಾಸ್ಟ್ ವಿಡಿಯೋಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೆ. ಫ್ಯಾಮಿಲೀಲಿ ಮದುವೆ ಇದೆ ಅಂತ ಹೇಳಿ. ಮದುವೆಯಿಂದ ಬಂದ ತಕ್ಷಣವೇ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ನಾರ್ಮಲ್ ಅಲ್ವಾ ಅಂತ ಹೇಳಿ ಮನೇಲಿದ್ದಿದ್ದ ಟ್ಯಾಬ್ಲೆಟ್ಸ್ನೇ ತೊಗೊಂಡು ಸ್ವಲ್ಪ ಹುಷಾರಾಗೋಣ ಅಂತ ಹೇಳಿ ನೋಡಿದೆ. ಬಟ್ ಅದಾಗಲಿಲ್ಲ. ಇದ್ದಕ್ಕಿದ್ದಂಗೆ ತುಂಬ ಫೀವರ್ ಆಯಿತು. ಹಾಸ್ಪಿಟ್ಲೈಸ್ ಆಗಿದ್ದೆ. ಹಾಸ್ಪಿಟ್ಲೈಸ್ ಆದಾಗ ಗೊತ್ತಾಯಿತು ನನಗೆ ಟೈಫಾಯ್ಡ್ ಆಗಿದೆ ಅಂತ ಹೇಳಿ. ಇವಾಗ ಒಂದು ಸ್ವಲ್ಪ ಚೇತರಿಸ್ಕೊಂಡಿದ್ದೀನಿ. 10 ಡೇಸ್ ಆಯ್ತು ಆ್ಯಕ್ಚುಲಿ ನಾನು ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ. ಈಗ ಟೈಮ್ ಬಂದು ನೀವು ನೋಡ್ತಿರ್ಬೋದು, ಆಲ್ರೆಡಿ 11:30 ಆಗಿದೆ ಟೈಮು. ಸೊ ಈಗ ತಾನೇ ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ. ಇಷ್ಟು ದಿನ ಅಮ್ಮ ಇದ್ದರು, ಅಮ್ಮ ನೋಡ್ಕೊತಾ ಇದ್ರು. ಅಮ್ಮ ಈಗಷ್ಟೇ ಜಸ್ಟ್ ಹೋದರು. ಇನ್ನು ಪೂಜೆ ಮಾಡಿ ಮಕ್ಕಳಿಗೆಲ್ಲ ತಿಂಡಿ ಹಾಕ್ಕೊಟ್ಟು ನಾನು ಕೂಡ ಸ್ವಲ್ಪ ತಿಂಡಿ ತಿಂದು ಲೇಟಾಗಿದೆ ಆಲ್ರೆಡಿ. ತುಂಬ ಬಿಸಿಲಿದೆ, ಗೊತ್ತಿಲ್ಲ, ನೋಡ್ತಿರ್ಬೋದು ನೀವಂತೂ ಎಷ್ಟು ಬಿಸಿಲಿದೆ ಅಂತ ಹೇಳಿದ್ರೆ. ತುಂಬ ಅಂದರೆ ತುಂಬ ಬಿಸಿಲಿದೆ ಗೈಸ್. ಎಲ್ಲರೂ ಹುಷಾರಾಗಿರಿ, ಇಲ್ಲಾಂದರೆ ನಂತರ ಹಾಸ್ಪಿಟ್ಲೈಸ್ ಆಗಿಬಿಡ್ತೀರಾ. ದೇವ್ರ ದಯೆಯಿಂದ ಯಾರಿಗೂ ಏನೂ ಆಗೋದು ಬೇಡ. ಬಟ್ ಆದರೂ ಹುಷಾರಾಗಿರಿ, ಬಿಸಿಲಿದೆ ತುಂಬ. ಮತ್ತು ಹಾಸ್ಪಿಟ್ಲಲ್ಲಿ ಹೆಂಗಿದೆ, ಏನೇನು ಹೇಳಿದ್ರು, ಮನೇಲಿ ಏನು ತೊಗೋಬೇಕು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದರಿಂದ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ಈಗ ಮಕ್ಕಳಿಗೆಲ್ಲ ತಿಂಡಿ ಹಾಕ್ಕೊಟ್ಟು ಪೂಜೆ ಮುಗಿಸಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಒಂದು 10 ಡೇಸಿಂದ ಮನೇಲಿ ಏನು ಪೂಜೆ ಅದು ಇದು ಏನೂ ಮಾಡ್ಲಿಕ್ಕೆ ಆಗಿರಲಿಲ್ಲ. ಅಂದರೆ ಅಮ್ಮ ಇದ್ದರು, ಅಮ್ಮ ಮಾಡ್ತಾಯಿದ್ರು. ಬಟ್ ಆದರೂ ನಾನು ಮಾಡಿರಲಿಲ್ಲವಲ್ಲ, ಸಮಾಧಾನ ಇರಲಿಲ್ಲ. ಸೊ ಮನೆಯಲ್ಲೇ ಇದ್ದಿದ್ದಂಥ ಒಂದು ಪಾತ್ರೆ ಕಿತ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಮನೇಲಿ ಏನೋ ಒಂಥರ ಪಾಸಿಟಿವ್ ಆಗಿ ಬರಬೇಕು ನನಗೆ. ಸೊ ಪೂಜೆ ಮಾಡಿಲ್ಲದೆ ಇರೋದಕ್ಕೂ ಅದಕ್ಕೂ ತುಂಬ ಒಂಥರ ಆಗಿಬಿಟ್ಟಿತ್ತು. ಸೊ ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯಿತು. ಮನೇಲಿ ಬಂದು ಪೂಜೆ ಮಾಡಿ ಕೈ ಮುಗಿದ್ರೆ ಏನೋ ಒಂಥರ ಸಮಾಧಾನ. ಸೊ ಪೂಜೆ ಮುಗಿಸಿ ನನ್ನ ಮಗಳಿಗೂ ತಿಂಡಿ ಎಲ್ಲ ತಿನ್ನಿಸಿ, ಇನ್ನು ನನ್ನ ಮಗಳಿಗೂ ಆಟ ಆಡಿಸ್ತಾಯಿದ್ದೆ. ಅವಳಿಗೆ ರಿತಿಕ್ಷನ್ಗೆ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಅಲ್ವಾ, ಹಾಗಾಗಿ ಅವಳಿಗೆ ಓದ್ಕೊ ಅಂತ ಹೇಳಿ ಓದ್ಕೊಂಡೋಗಿ ಬಿಡ್ತಿದ್ದೆ. ಇನ್ನು ಅವನು ಅವ್ರ ಅಕ್ಕನ ಹತ್ರ ಆಟ ಆಡ್ಕೊಂಡು ನಿಂತಿದ್ದ. ಸೊ ಈಗ ನಾನು ಕೂಡ ತಿಂಡಿ ತಿನ್ಕೊಂಡು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇದೆ, ಸೊ ಪಾಪನ ಕೂರಿಸ್ಕೊಂಡು ಅವನಿಗೂ ಸ್ವಲ್ಪ ತಿನ್ನಿಸ್ಕೊಂಡು ಬಟ್ಟೆ ಎಲ್ಲ ಒಗ್ದಕ್ಕೆ ಹಾಕಿ ಬೆಳಗ್ಗೆಯಿಂದ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಟಯರ್ಡ್ ಕೂಡ ಆಯಿತು. ಏನಪ್ಪ ಅಂತ ಹೇಳಿದ್ರೆ, ನಾನು ಬೇಗ ಕೂಡ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಬೆಳಗ್ಗೆನೇ ನಿಮಗೆಲ್ಲ ಹೇಳಿದೆ, ನನ್ಗೆ ಯಾಕೆ 10 ಡೇಸಿಂದ ವಿಡಿಯೋಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಯಿತು ಅಂತೆಲ್ಲ ಇವಾಗ ಕಂಪ್ಲೀಟ್ ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಅಟ್ಲೀಸ್ಟ್ ಈ ವಿಡಿಯೋಯಿಂದ ನಿಮಗೂ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳಿ ಇವತ್ತು ಇದ್ರ ಬಗ್ಗೆ ವಿಡಿಯೋ ಮಾಡೋಣ, ನಿಮ್ಮ ಹತ್ರ ಕೂಡ ಹಂಚ್ಕೊಳ್ಳೋಣ, ನಿಮಗೂ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನನಗೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ನಾನು ಅಪ್ಲೋಡ್ ಮಾಡಿದ್ದೆ ನಿಮಗೆ. ಸೊ ಫ್ಯಾಮಿಲಿಲಿ ಮದುವೆ ಇತ್ತು ಅಂಥೇಳಿ. ಮದುವೆ ಆದಮೇಲೆ ಏನಾಯಿತು, ಯಾಕೆ ಏನು ಅಂತಲೇ ಗೊತ್ತಿಲ್ಲ. ನಾರ್ಮಲಾಗಿ ಫೀವರ್ ಬಂತು ಅಷ್ಟೇ. ಸೊ ಫೀವರ್ ಬಂತಲ್ಲ ಅಂತ ಹೇಳಿ ಮನೆಯಲ್ಲೇ ಇದ್ದಿದ್ದೊಂದು ಡೋಲೋ ಟ್ಯಾಬ್ಲೆಟ್ ತೊಗೊಂಡು ನಾನು ಸುಮ್ಮನಾದೆ. ಯಾಕೆಂದರೆ ಸಡನ್ನಾಗಿ ಸ್ವಲ್ಪದಕ್ಕೆಲ್ಲ ಯಾಕೆ ಹೋಗಬೇಕು ಅಂತ ಹೇಳಿ ನಾನು ಹೋಗ್ತಾ ಇರಲಿಲ್ಲ. ಹುಷಾರಿಲ್ವಲ್ಲ ಅಂತ ಹೇಳಿ ನಾನು ಮನೇಲಿದ್ದಿದ್ದು ಮಾತ್ರೆ ತೊಗೊಂಡೆ. 1 ಡೇ ಚೆನ್ನಾಗಿದ್ದೆ. ನೆಕ್ಸ್ಟ್ ಡೇ ಏನಾಯಿತು ಅಂತ ಹೇಳಿದ್ರೆ, ಯಾಕೋ ಸ್ವಲ್ಪ ಲೈಟಾಗಿ ಸುಸ್ತಾದಂಗೆ ಆಯಿತು. ಸೊ ಹೋಗ್ತಾ ನೈಟು ಆಲ್ಮೋಸ್ಟ್ ಒಂದು 2:30 ಅಷ್ಟರಲ್ಲಿ ನನಗೆ ಫುಲ್ಲು ಸುಸ್ತಾಯಿತು. ಯಾವ ಮಟ್ಟಿಗೆ ಅಂತ ಹೇಳಿದ್ರೆ, ನಾನು ಎದ್ದು ಒಂದು ಟ್ಯಾಬ್ಲೆಟ್ ತೊಗೊಳಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಸುಸ್ತಾಯಿತು. ಅಮ್ಮ ಇದ್ದರು, ಅಮ್ಮನ ಕೇಳಿದೆ, ಅಮ್ಮ ಯಾಕೋ ತುಂಬ ಸುಸ್ತಾಗ್ತಾಯಿದೆ, ಆಗ್ತಾ ಇಲ್ಲ, ಒಂದು ಮಾತ್ರೆ ಕೊಡಿ ಅಂತ. ಆವಾಗ ಅಮ್ಮ ಕೂಡ ಎದ್ದು ಒಂದು ಮಾತ್ರೆ ಕೊಟ್ಟರು. ಸೊ ಮಾತ್ರೆ ತೊಗೊಂಡು ನಾನು ಮಲ್ಕೊಂಡು, ಇನ್ನು ನಾನು ಆ್ಯಸ್ ಯೂಶ್ವಲ್ ಮತ್ತೆ ಬೆಳಗ್ಗೆ ಎದ್ದು ರಿತಿಕ್ಷನ್ಗೆ ಬಾಕ್ಸ್ ಎಲ್ಲ ಹೆಂಗೋ ಕಷ್ಟಪಟ್ಟು ಬಾಕ್ಸ್ ಪ್ಯಾಕ್ ಮಾಡಿದೆ. ಅದು ಆಗ್ತಾ ಅವಳು ಕ್ಲಾಸಿಗೆ ಕಳಿಸಿ ಅವಳು 8 o'clock ವ್ಯಾನ್ ಬರುತ್ತೆ, 8ಗೆ ವ್ಯಾನ್ ಹೋಯಿತು. ಅದಾದಮೇಲೆ 8:30, 9 ಆಗೋಷ್ಟರಲ್ಲಿ ನಂದು ಶಾಪಿಗೆ ಹೋದೆ. ಶಾಪಿಗೆ ಹೋಗ್ತಾನೆ ನಾನು ಫುಲ್ಲು ಸುಸ್ತಾದೆ. ಎಷ್ಟರ ಮಟ್ಟಿಗೆ ಅಂದರೆ, ನಾನು ಎದ್ದು ಏನು ಕೇಳಿದ್ರು ಕೊಡೋಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟರ ಮಟ್ಟಿಗೆ ಸುಸ್ತಾಗ್ಬಿಟ್ಟೆ ನಾನು. ಆಮೇಲೆ ಇನ್ನು ಲೋಕಿಗೆ ಕಾಲ್ ಮಾಡಿ ಕರೆಸ್ಕೊಂಡು, ಇನ್ನು ಹಾಸ್ಪಿಟ್ಲಿಗೆ ಹೋಗೋಣ, ತುಂಬ ಆಗ್ತಾಯಿಲ್ಲ ಅಂತ ಹೇಳಿ ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರ್ ಹೇಳಿದ್ರು, ಬ್ಲಡ್ ಚೆಕಪ್ ಮಾಡಿಸಿ ಆವಾಗ ಗೊತ್ತಾಗುತ್ತೆ ಅಂತೇಳಿ. ಯಾಕೆಂದರೆ ನಾನು ಅಷ್ಟು ತುಂಬ ಸುಸ್ತಾಗಿದ್ದೆ. ಸೊ ಬ್ಲಡ್ ಚೆಕಪ್ ಮಾಡಿ ಒಂದು 20-25 ಮಿನಿಟ್ಸ್ ಆದಮೇಲೆ ರಿಪೋರ್ಟ್ ಬಂದಾಗ ನೋಡಿದ್ರೆ
ಅದರಲ್ಲಿ ನನಗೆ ಟೈಫಾಯ್ಡ್ ಅಂತ ಬಂತು. ಆಮೇಲೆ ಫುಲ್ಲು ವೈಟ್ ಬ್ಲಡ್ ತುಂಬ ಕಡಿಮೆ ಆಗಿಬಿಟ್ಟಿತ್ತು. ಡಾಕ್ಟ್ರ್ ಹೇಳಿದ್ರು, "ಇವತ್ತು ಅಡ್ಮಿಟ್ ಮಾಡ್ಕೊಳ್ಳೋಣ. ಇವತ್ತೇನಾದರೂ ಆಗಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಹಾಸನಕ್ಕೆ ಕಳಿಸ್ತೀನಿ. ಅದು ತುಂಬ ಸುಸ್ತಾಗಿದೆ. ಇಲ್ಲಿ ಆಗಲ್ಲ" ಅಂತ ಹೇಳಿದ್ರು. ಸೊ ನನಗೆ ಒಂದು ಕಡೆ ಟೆನ್ಷನು. ಯಾಕಪ್ಪ ಅಂತ ಹೇಳಿದ್ರೆ ರಿತಿಕ್ಷನ್‌ಗೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ. ಎಲ್ಲಿ ಹಾಸನಿಗೆ ಆಗ್ಬಿಟ್ರೆ ಅಲ್ಲಿಂದ ಮನೆಯಿಂದ ಇಲ್ಲಿಗೆ ತುಂಬ ದೂರ ಆಗುತ್ತೆ. ಓದ್ಸಕ್ಕಾಗಲ್ಲ. ಏನಾಗುತ್ತೋ ಅಂತ ಬೇಗ ಹುಷಾರಾಗಬೇಕಪ್ಪ ಅಂತ ಹೇಳಿ ಟ್ರೀಟ್ಮೆಂಟು ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಕೊಟ್ಟಾಗ ಫಸ್ಟ್ ಡೇ ಒಂದು ಸ್ವಲ್ಪ 12 ಗಂಟೆ ಅಷ್ಟರಲ್ಲಿ ಡ್ರಿಪ್ಸ್ ಎಲ್ಲ ಹಾಕಿದ್ರು. ಒಂದು 2:30, 3 ಗಂಟೆ ಅಷ್ಟರಲ್ಲಿ ಒಂದು ಸ್ವಲ್ಪ ನಾರ್ಮಲಾಗಿ ಬಂದೆ. ಪರವಾಗಿಲ್ಲ ಚೆನ್ನಾಗಾದೆ ಅಂತ ಅಂದ್ಕೊಂಡೆ. ಆಮೇಲೆ ಸೆಕೆಂಡ್ ಡೇ ಮತ್ತೆ ರಿಪೀಟ್ ಅದೇ ಥರ ಸುಸ್ತಾಯಿತು. ಆವಾಗ ಗೊತ್ತಾಯಿತು ನನಗೆ ಟೈಫಾಯ್ಡು ಒಂದೇ ದಿನಕ್ಕೆ ಹೋಗಲ್ಲ. ಆಮೇಲೆ ಇದು ಟೈಫಾಯ್ಡ್ ಅನ್ನೋದು ಏನೋ ನಾರ್ಮಲ್ಲು ಅನ್ನೋ ಥರ ಇತ್ತು ಅಂದ್ಕೊಂಡಿದ್ದೆ ನಾನು. ಅದು ಒಂದಿನ ಚೆನ್ನಾಗಿದ್ದರೆ ನೆಕ್ಸ್ಟ್ ಡೇ ಚೆನ್ನಾಗಿರಲ್ಲ. ಅಥವಾ ಇವತ್ತು ಚೆನ್ನಾಗಿದ್ದು ಈಗ ಚೆನ್ನಾಗಿದ್ರೆ ಇನ್ನು 5 ನಿಮಿಷಕ್ಕೆ ಮತ್ತೆ ಚೆನ್ನಾಗಿರಲ್ಲ ಅಂತ ಹೇಳಿ ನನ್ಗೆ ಅವಾಗಲೇ ಗೊತ್ತಾಗಿದ್ದು. ಅಷ್ಟು ಒಂಥರ ಬೇಜಾರಾಗ್ತಿತ್ತು ನನಗೆ. ಯಾಕೆ ಅಂತ ಹೇಳಿದ್ರೆ ಚಿಕ್ಕ ಪಾಪು ಇರೋದ್ರಿಂದ, ಇನ್ನೊಂದು ನನಗೆ 1 ವರ್ಷದ ಮಗು ಇದೆ. ಅದಕ್ಕೆ ಫೀಡ್ ಮಾಡಿಸ್ಬೇಕಾಗಿತ್ತು. ಹುಷಾರಿಲ್ದಿದ್ದಾಗ ಬೇಡ ಅಂತನೂ ಅನ್ಸೋದು. ಮತ್ತು ಡಾಕ್ಟ್ರು ಇಲ್ಲ ಏನಾಗಲ್ಲ ಅಂತ ಹೇಳಿದ್ರು ಒನ್ ಡೇ ಟ್ರೀಟ್ಮೆಂಟ್ ತಗೊಂಡಾಗ. ಒಂದು ಕಡೆ ಹಾಸ್ಪಿಟ್ಲಲ್ಲಿ ಇಟ್ಕೊಳಕ್ಕೂ ಒಂಥರ ತುಂಬ ಬೇಜಾರು ನನಗೆ, ಮಗುನ ಬಿಟ್ಟು ಬರಬೇಕು ಅಂತ. ಈ ಕಡೆ ಫೀಡ್ ಮಾಡ್ಸೋದು ಬೇಡ ಅನ್ನೋಕ್ಕೂ ನನ್ಗೆ ಅನಿಸ್ತಾ ಇಲ್ಲ. ಅಷ್ಟು ಹುಷಾರಿಲ್ಲ, ಅಷ್ಟು ಬೇಜಾರು. ಆಮೇಲೆ 3 ಡೇಸು 4 ಡೇಸ್ ಆದಮೇಲೆ ನಾನು ಒಂದು ಸ್ವಲ್ಪ ನಾರ್ಮಲಾಗಿ ಬಂದೆ. ಆ್ಯಕ್ಚುಲಿ ನಾನು ಹಾಸ್ಪಿಟಲಲ್ಲಿ ಬಂದು 6 ಡೇಸ್ ಇದ್ದೆ ನಾನು. 6 ಡೇಸ್ ಆದಮೇಲೆ ಈಗ್ಲೂ ಅಷ್ಟೇ ನನಗೆ 6 ದಿನ ಕಂಪ್ಲೀಟ್ ಆದ್ರೂ ಇನ್ನೂ ತುಂಬ ಸುಸ್ತು ಅನ್ನೋದಿದೆ. ಮೈಕೈ ನೋವು ತುಂಬ ಇದೆ. ಮಲ್ಕೊಂಡೇ ಇರಬೇಕು ಅನ್ನೋಷ್ಟು ಫೀಲ್ ಆಗುತ್ತೆ. ಏನೋ ಒಂಥರ ನಿಶ್ಶಕ್ತಿ, ನನ್ನ ಬಾಡಿ ಎಲ್ಲ ನನಗೆ ಒಂಥರ ನಿಶ್ಶಕ್ತಿ. ಕೆಲಸ ಮಾಡ್ಲಿಕ್ಕಾಗಲ್ಲ, ಅಷ್ಟೊಂದು ಸುಸ್ತಿದೆ. ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಹುಷಾರಾಗಿದ್ದು, ಹುಷಾರಾಗಿ ಬೇಗ ಎದ್ದಿದ್ದು ಹೆಂಗೆ ಅಂತ ಹೇಳಿದ್ರೆ, ಪಪ್ಪಾಯಿ ಎಲೆ ಇರುತ್ತಲ್ಲ, ಪಪ್ಪಾಯಿ ಎಲೆ ಜ್ಯೂಸ್ ಮಾಡ್ಕೊಡೋರಮ್ಮ. ಅದು ತುಂಬ ಕಹಿ, ಬಟ್ ಆದರೂ ಬೇರೆ ಆಪ್ಷನ್ ಇಲ್ಲ ನನಗೆ. ಹುಷಾರಾಗಬೇಕಪ್ಪ, ಪಾಪು ಮಕ್ಕಳಿದ್ದಾರೆ ಅನ್ನೋ ಇದರಲ್ಲಿ ಹೆಂಗೋ ಕಂಟಿನ್ಯೂಸ್ ಆಗಿ ಕಣ್ಣು ಮುಚ್ಕೊಂಡು ಒಂದು 6 ಡೇ ಹಾಸ್ಪಿಟ್ಲಲ್ಲಿ ಎಷ್ಟು ದಿನ ಇದ್ನೋ ಅಷ್ಟು ದಿನನೂ ಕುಡಿದೆ. ಈಗ ಮನೆಗೆ ಬಂದಮೇಲೆ ಈಗ್ಲೂ ಅಷ್ಟೇ ಅದನ್ನೇ ಇನ್ನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಪಪ್ಪಾಯಿ ಎಲೆ ರಸ ಕುಡಿದೆ. ಯಾಕೆಂದರೆ ವೈಟ್ ಬ್ಲಡ್ಡು ಕಡಿಮೆ ಆಗಿರೋದ್ರಿಂದ. ಇದು ಮತ್ತು ಪಪ್ಪಾಯಿ ಕಾಯಿ ತಿಂದೆ, ಪಪ್ಪಾಯಿ ಎಲೆ ಜ್ಯೂಸ್ ಇವೆರಡನ್ನೂ ತಿಂತಾ ಬಂದೆ. ಆಮೇಲೆ ಊಟ ಅನ್ನೋದು ನನಗೆ ಊಟ ಅಂದರೆ ಆಗ್ತಾಯಿಲ್ಲ. ಅದೇನೋ ಸೇರಿಸ್ತಾನೆ ಇರಲಿಲ್ಲ. ಆದರೂ ಬಟ್ ಏನು ಮಾಡೋದು, ತಿನ್ನಲೇಬೇಕು. ಬಟ್ ನಂಗೆ ಡಾಕ್ಟ್ರು ಯಾವುದೇ ರೀತಿ ಏನೂ ಹೇಳಲಿಲ್ಲ. ಬಟ್ ಅಮ್ಮ ಮನೆಗೆ ಬಂದಮೇಲೆ ಆಯಿಲ್ದು ಮತ್ತು ಒಂದು ಸ್ವಲ್ಪ ಕಂಟ್ರೋಲ್ ಆಗಿರಬೇಕು, ಫುಡ್ಡೆಲ್ಲ ಬೇಡ ಈಗಲೇ ಅಂತ ಹೇಳಿ ತೆಳ್ಳಗೆ ಮುದ್ದೆ ಮಾಡಿಕೊಡೋರು. ಮತ್ತು ನನಗೇನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಆದಷ್ಟು ತೆಳ್ಳಗೆ ಲಿಕ್ವಿಡ್ ಅಂದರೆ ಗಂಜಿ ಥರದಲ್ಲಿ ಒಂದು ಸ್ವಲ್ಪ ಅನ್ನ ತುಂಬ ಬೇಯಿಸಿ, ಮಜ್ಜಿಗೆ, ORSಸು ಮತ್ತು ಎಳ್ನೀರು ಈ ಥರ ತುಂಬ ತಂಪುದೆಲ್ಲ ತಿನ್ನಕ್ಕೆ ಕೊಟ್ಟರು. ಈಗ ಒಂಚೂರು ಪರವಾಗಿಲ್ಲ. ಈಗಲೂ ಅಷ್ಟೇ ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಈ ಸಾರಿ ತುಂಬ ಅಂದರೆ ತುಂಬ ಬಿಸಿಲಿದೆ. ಈ ಬೇಸಿಗೆಯಲ್ಲಿ ಏನಾದರೂ ಈ ಥರ ಆಗಿಬಿಟ್ರೆ ಕಷ್ಟ. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಸ್ಟೇ ನೀವೇ ಸ್ವಲ್ಪ ನೀರು ಆದಷ್ಟು ಜಾಸ್ತಿ ಕುಡೀರಿ, ಮಜ್ಜಿಗೆ ಐಟಮ್ ಕುಡೀರಿ. ಊಟ ತಿಂದಿಲ್ಲ ಅಂದರೂ ಪರವಾಗಿಲ್ಲ, ನೀರು, ಎಳ್ನೀರು. ಮತ್ತು ಮಕ್ಳಿಗೂ ಅಷ್ಟೇ, ಮಗು ಏನಾನ ಇದ್ದರೆ ನೀರು ಕೊಡಿ, ಎಳ್ನೀರು ಕೊಡಿ ಮಗುಗೆ. ORS ಇದ್ದರೆ ORS ಹಾಕಿ ಕುಡಿಸ್ತಾ ಇರ್ರಿ ಅವಾಗವಾಗ. ತುಂಬ ಅಂದರೆ ತುಂಬ ಬಿಸಿಲಿದೆ. ಎಷ್ಟು ಬಿಸಿಲಿದೆ ಅಂದರೆ ಈಚೆ ಹೋಗಿ ಏನೂ ಮಾಡೋಕ್ಕಾಗಲ್ಲ, ಅಷ್ಟು ಬಿಸಿಲಿದೆ. ಸೊ ಆದಷ್ಟು ಎಲ್ಲರೂ ತುಂಬ ಕೇರ್‌ಫುಲ್ಲಾಗಿರಿ. ಬಿಸಿಲಲ್ಲೆಲ್ಲ ಮಕ್ಕಳನ್ನ ಜಾಸ್ತಿ ಬಿಡಬೇಡಿ. ಈಗ ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗಿರುತ್ತೆ ಕೆಲವು ಮಕ್ಕಳಿಗೆ. ಇನ್ನು ಕೆಲವು ಮಕ್ಕಳಿಗೆ ರಜಾ ಸ್ಟಾರ್ಟ್ ಆಗಿರುತ್ತೆ. ಅವ್ರನ್ನೆಲ್ಲ ಆಟ ಆಡೋಕ್ಕೆಲ್ಲ ಬಿಡಬೇಡಿ. ಯಾಕೆಂದರೆ ಈ ಬಿಸಿಲಲ್ಲಿ ಏನಾದರೂ ಮಕ್ಕಳನ್ನ ಈಚೆ ಬಿಟ್ಟರೆ ನಿಜ ಖಂಡಿತ ನಾವಂತೂ ಬೀಳೋದು ಗ್ಯಾರಂಟಿ. ನಮಗೆ ಇಷ್ಟೊಂದು ಟಯರ್ಡ್ ಅಂದರೆ ಇನ್ನು ಮಕ್ಳಿಗೆ ಎಷ್ಟು ಟಯರ್ಡ್ ಆಗುತ್ತೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ಮಕ್ಕಳಿಗೆ ಆದಷ್ಟು ಮನೆದೇ ಕೊಡಿ, ಮನೆ ಫುಡ್ಡೇ ಕೊಡಿ. ಇವಾಗ ಬಿಸಿಲಿಗೆ ಮತ್ತು ಹೀಟ್ ಆಗುವಂಥ ಪದಾರ್ಥ ಮಕ್ಕಳಿಗೆ ಯಾವುದೇ ರೀತಿ ಕೊಡಬೇಡಿ ಅಂತ ಹೇಳ್ಕೊತೀನಿ. ಇಲ್ಲ ಅಂತ ಹೇಳಿದ್ರೆ ನನ್ನ ಥರ ಸಫರ್ ಆಗಬೇಕಾಗುತ್ತೆ. ಹಾಸ್ಪಿಟ್ಲಿಗೆ ಹೋಗಿ ಮಕ್ಕಳನ್ನ ಬಿಟ್ಟಿದ್ದೀವಿ ಅಂತ ಹತ್ಕೊಂಡು ಬೇಜಾರು ಮಾಡ್ಕೊಳೋದಕ್ಕಿಂತ ಮನೆಯಲ್ಲೇ ಇದ್ದು ಸೊ ಕೇರ್ ಮಾಡ್ಕೊಳ್ಳಿ. ಇಷ್ಟು ದಿನ ಅಮ್ಮ ಇದ್ದರು, ಈಗ ಹೋದರು. ಸ್ವಲ್ಪ ಕಷ್ಟ ಆಗ್ತಾಯಿದೆ. ಆದರೂ ಕೂಡ ಸ್ವಲ್ಪ ಬೇಜಾರು ಕೂಡ ಆಗ್ತಾಯಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇರೋದನ್ನು ಲೀಡ್ ಮಾಡಲೇಬೇಕು. ಸೊ ಇದು ನನಗೆ ಇಷ್ಟು ಹುಷಾರಿರಲಿಲ್ಲ. ಈ ಥರ ಪ್ರೊಸೀಜರನ್ನ ನಾನು ಫಾಲೋ ಮಾಡಿದೆ. ನಿಮ್ಗಾಗಲಿ ಅಂತ ನಾನು ಹೇಳ್ತಾ ಇಲ್ಲ. ಯಾರಿಗೂ ಅದು ಆಗೋದು ಬೇಡ. ಒಂದು ವೇಳೆ ಆಗಿರೋರಿದ್ದರೆ
ಸೊ ಪಪ್ಪಾಯಿ ತಿನ್ನಿ, ಪಪ್ಪಾಯಿ ಎಲೆ ಜ್ಯೂಸ್ ಕುಡೀರಿ ಅಂತ ಹೇಳ್ತೀನಿ. ಸೊ ಇವತ್ತಿಗೆ ಇಲ್ಲಿಗೆ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನು ಮುಂದೆ ವೀಡಿಯೋಸ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಮೀ.